ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬ್ರೆಡ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಾಗಿ ಈರುಳ್ಳಿ ಹೆಚ್ಕೋಬೇಕು, ಅದಾದಮೇಲೆ ಮೆಣಸಿನ್ಕಾಯಿ ಹೆಚ್ಕೋಬೇಕು, ಅದಾದಮೇಲೆ ಟೊಮೊಟೊ ಹೆಚ್ಕೋಬೇಕು. ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ, ಹಾಗೆ ಬ್ರೆಡ್. ಬೇಕಾದವರು ಬೇಕಾದರೆ ಇದಕ್ಕೆ ಕೊತ್ತಂಬರಿ ಮತ್ತು ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಮೆಣಸಿನ್ಕಾಯಿ ಏನಕ್ಕೆ ಕಮ್ಮಿ ತೊಗೊಂಡಿದ್ದೀನಿ ಅಂದರೆ ಖಾರ ಪುಡಿ ಹಾಕೋದ್ರಿಂದ ನಾನು ಮೆಣಸಿನ್ಕಾಯಿನ ಕಮ್ಮಿ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ತದನಂತರ 6 ಮೊಟ್ಟೆಯನ್ನು ಹೊಡೆದಾಕೊಂಡೆ. ಇದಕ್ಕಿವಾಗ ನಾನು ಖಾರ ಪುಡಿ ಮತ್ತು ಮಸಾಲೆ ಪುಡಿ ಮತ್ತು ಉಪ್ಪು ಜೊತೆಗೆ ಆಗಲೇ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಳ್ಳಿ. ಸೊ ಜಾಸ್ತಿ ಕೂಡ ಹಾಕ್ಕೋಬೇಡಿ. ಇವೆಲ್ಲ ಹಾಕೋಬೇಕು ಚೆನ್ನಾಗಿ. ಸೊ ನನಗೆ ಖಾರ ಪುಡಿ ಸ್ವಲ್ಪ ಜಾಸ್ತಿ ಬೇಕು. ನಾವು ಖಾರ ಜಾಸ್ತಿ ತೊಗೊಳೋದ್ರಿಂದ ನಾವು ಖಾರ ಜಾಸ್ತಿ ಹಾಕ್ಕೋತೀವಿ. ನಿಮಗೆ ಖಾರ ಯಾರಾದರೂ ಕಮ್ಮಿ ತಿನ್ನೋದಾದ್ರೆ ಖಾರವನ್ನು ಕಮ್ಮಿ ಹಾಕ್ಕೊಳ್ಳಿ. ಸಾಂಬಾರು ಪುಡಿ ಅಷ್ಟೇ, ಇದು ಮನೇಲಿ ಮಾಡಿರೋ ಸಾಂಬಾರು ಪುಡಿ ನಾವು. ಸೊ ಮನೇಲಿ ಮಾಡಿರೋ ಸಾಂಬಾರು ಪುಡಿನ ಸ್ವಲ್ಪ ರುಚಿ ಬರಲಿ ಅಂತ ಸ್ವಲ್ಪ ಹಾಕ್ತೀವಿ. ಅದರ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಜಾಸ್ತಿ ಕೂಡ ಹಾಕ್ಕೋಬೇಡಿ, ತಿನ್ನಂಗೆ ಅನ್ಸಲ್ಲ. ಸೊ ರುಚಿ ಎಷ್ಟಾಗುತ್ತೋ ಅಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಗರಂ ಮಸಾಲ. ಸೊ ಗರಂ ಮಸಾಲ ಎಂಟಿ ಆಯಿತು, ಸ್ವಲ್ಪ ಟೇಸ್ಟ್ ಬರಲಿ ಅಂತ ಗರಂ ಮಸಾಲ ಇದೆಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ರೀತಿಯಾದ ಎಲ್ಲೋ ಅನ್ನೋದು ಕಾಣಬಾರ್ದು, ಎಲ್ಲ ಕೂಡ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಫುಲ್ ಅದೆಲ್ಲ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಮೊಟ್ಟೆ ಕಳಿಸ್ಬೇಕು, ಎಲ್ಲ ಮಿಕ್ಸ್ ಆಗಿರಬೇಕು. ಜೊತೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ ಪೀಸ್ ತೊಗೊಳ್ಳಿ. ಇವಾಗ ನಾವು ಗ್ಯಾಸ್ನ ಹಚ್ಚಬೇಕು. ಗ್ಯಾಸ್ನ ಹೆಂಗೆ ಹಚ್ಚಬೇಕು ಅಂದರೆ ಲೋ ಫ್ಲೇಮ್ ಇರೋವಂಥದ್ದು, ಕಡಿಮೆ ಇರೋವಂಥ ಲೋ ಫ್ಲೇಮ್ ಇರೋವಂಥದ್ದನ್ನ ಹಚ್ಚಿ ಅದ್ರ ಮೇಲ್ಗಡೆ ಚೆನ್ನಾಗಿ ತೊಳೆದಿರೋ ಅಂಥ ಬಾಣಲೆ ಇಕ್ಬೇಕು. ಸಣ್ಣ ಉರಿಯಲ್ಲಿ ಹಿಡ್ಕೊಂಡು ಹಂಚು. ಸೊ ಈ ಥರ ಆದಮೇಲೆ ನಾವು ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಲ್ಲ ಹಂಚಾಗಲಿ ಅಂತ ಅಂದು ನಾನು ಈ ಥರ ಅಲುಗಾಡಿಸ್ತಿದ್ದೀನಿ. ಇದಾದಮೇಲೆ ನಾನು ಇವಾಗ ಸಿಕ್ಕಿರೋ ಅಂಥ ಮೊಟ್ಟೆಯ ಆಮ್ಲೆಟ್ ರೆಡಿ ಮಾಡೋಕ್ಕೆ ಸಿಕ್ಕಿದೆ ಅಂತ ಎಲ್ಲನೂ ಹಾಕೋತಾ ಇದ್ದೀನಿ. ಓಕೆ. ಸೊ ಇದನ್ನು ಸ್ವಲ್ಪ ಜಾಸ್ತಿ ಫ್ಲೇಮಲ್ಲಿ ಜಾಸ್ತಿ ಮಾಡಬೇಕು. ಇದರ ಮೇಲೆ ಇವಾಗ ಬ್ರೆಡ್ ಇಕ್ಬೇಕು. ಸೊ ಈ ಥರ ಬ್ರೆಡ್ಡು ಇಕ್ಬೇಕು. ಸೊ ಇದೆಲ್ಲ ಚೆನ್ನಾಗಿ ಬೇಯಬೇಕು. ಸೊ ಹಾಗೆ ಸ್ವಲ್ಪ ಸೈಡಿಗೆ ಎಣ್ಣೆ ಹಾಕಬೇಕು. ಈ ಥರ ಬೇಯ್ತಾ ಇರಬೇಕು. ಸೊ ಕಡಿಮೆ ಫ್ಲೇಮಲ್ಲೇ ಇರಲಿ. ಜಾಸ್ತಿ ಫ್ಲೇಮ್ ಆದರೆ ಜಾಸ್ತಿ ಉರಿತಾ ಜಾಸ್ತಿ ಆಯಿತು ಅಂದರೆ ಅದು ಯಾವುದು ಅಂದರೆ ಆಮ್ಲೆಟ್ ಅನ್ನೋದು ಕರ್ರಿಗೆ ಜಾಸ್ತಿ ಬೆಂದೋಗಿ ತಿನ್ನಲು ಟೇಸ್ಟ್ ಬರೋದಿಲ್ಲ. ಈ ಥರ ಅಷ್ಟು ಮೇಲ್ಗಡೆ ಇರೋದು ಬೇಯೋವರೆಗೂ ನಿಧಾನಕ್ಕೆ ಕಾಯ್ತಾ ಇರಬೇಕು. ಈ ಥರ ಅಂಚಲ್ಲಿ ತಗೊಂಡು ಇದನ್ನು ಉಲ್ಟಾ ಹಾಕಬೇಕು. ಈ ಥರ ಚೆನ್ನಾಗಿ ಬೇಯಬೇಕು. ಬೇಯ್ದಾಗ ಮನೆಯಲ್ಲಿರೋರಿಗೆ ತಿನ್ನೋಲ್ಲೂ ಕೂಡ ತುಂಬ ರುಚಿಕರವಾಗಿರುತ್ತೆ. ಸೊ ಈಗ ಸ್ವಲ್ಪ ಉರಿನ ಜಾಸ್ತಿ ಮಾಡಬೇಕು. ಜಾಸ್ತಿ ಅಂದರೆ ತುಂಬ ಜಾಸ್ತಿನೂ ಹಿಡ್ಕೋಬಾರ್ದು, ತುಂಬ ಕಡಿಮೆನೂ ಹಿಡ್ಕೋಬಾರ್ದು. ಮೀಡಿಯಮ್ ಫ್ಲೇವರಲ್ಲಿರಬೇಕು, ಮೀಡಿಯಮ್ ಆಗಿರಬೇಕು. ಈ ಥರ ಎಲ್ಲ ಚೆನ್ನಾಗಿ ಬ್ರೆಡ್ಡಿಗೆ ಅಂಟಿದೆನಾ ಅಂತ ನೋಡಬೇಕು. ಸೊ ಅಂಟಿದೆ ಅಂದಮೇಲೆ ಇದನ್ನ ಮತ್ತೊಂದು ಸಲ ಈ ಥರ ಹಾಕಿ ಇಲ್ಲೇನಿದೆಯಲ್ಲ ಇದು ಹುರಿದಿರೋದನ್ನ ಈ ಥರ ಮರ್ಚಿ
ಇದನ್ನು ಬ್ರೆಡ್ ಮೇಲ್ಗಡೆ ಈ ಥರ ಹಾಕಿ ಇನ್ನು ಚೆನ್ನಾಗಿ ಬೇಯಲು ಈ ಥರ ಆದಮೇಲೆ ಈ ಥರ ಬೇಕು. ಇವಾಗ ತಯಾರಾಯಿತು ನೋಡಿ, ಇದೆ ಬ್ರೆಡ್ ಆಮ್ಲೆಟ್. ಇದನ್ನು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ತುಂಬ ರುಚಿಕರವಾಗಿ ತಿಂತಾರೆ. ಧನ್ಯವಾದಗಳು.